ನಾವೀಗ ಶಾಪುರ್ ವಿಧಾನಸಭಾ ಮತಕ್ಷೇತ್ರದ ಸಗರ್ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಗ್ರಾಮಸ್ಥರ ಏನು ಅಳಲೇನು, ಕಳೆದ 5 ವರ್ಷ ಆಡಳಿತಾವಧಿ ಹೇಗಿತ್ತು ಶಾಸಕರದು, ಮತ್ತೆ ಈಗ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬಂದಾಗ ಜನನಾಯಕರು ಬರ್ತಾರೆ, ಅದಾದ ಬಳಿಕ ಜನರ ಬಳಿ ಬರ್ತಾರೆ ಇಲ್ಲೋ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಈಗ ಸಾರ್ವಜನಿಕರು ನಮ್ಮೊಂದಿಗೆ ಅವರನ್ನು ಮಾತಾಡ್ಸೋಣ. ಸರ್, ಈಗ ಚುನಾವಣೆ ಬರುತ್ತೆ, ಈಗ ಬಂದ್ 5 ವರ್ಷ ಆಡಳಿತ ಮುಗೀತು. ಈ 5 ವರ್ಷದ ಹೆಂಗಿತ್ತು ಸರ್ ಇಲ್ಲಿ? ಏನಮ್ಮ 5 ವರ್ಷದಿಂದ ಮೊದಲು ಸ್ವಲ್ಪ ಏನೋ ಗುಣ ಇತ್ತು, ಈಗೆಲ್ಲ ತೆಗದಾರ್ರಿ. ಏನ್ ರೈತರಿಗೆ ಮಾತ್ರ ಏನು 10 ಪೈಸೆ ಲಾಭ ಇಲ್ರಿ. ಈಗ ಮಾಡ್ತಾರ, ಮೋಸ ಮಾಡಿಗೇಸಿ ನಿನಗೆ ಮನೆ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಅಂತಾರ, ಓದ್ತಾರ. ಇನ್ನೊಬ್ಬರು ಗ್ರಾಮದ ಹಿರಿಯರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ 5 ವರ್ಷ ಆಡಳಿತ ಮುಗೀತು, ಮತ್ತೆ ಚುನಾವಣೆ ಬಂದಿದೆ. ಈಗ ಎಲ್ಲಾ ಪಕ್ಷದವ್ರು ಬರ್ತಾರ, ಗೆದ್ದಿದ್ದು ಆದ್ಮೇಲೆ ಯಾರಾದ್ರು ಬರ್ತಾರ ನಿಮ್ಮ ಹತ್ರ? ಯಾರು ಬರಕ್ಕೇನ್ರಿ? ಈ ವರ್ಷ ಆದ್ರೂ 25 ವರ್ಷದಿಂದ ನಾವು ಶರಣಬಸಪ್ಪ ಅವ್ರನ್ನೇ ಎಲೆಕ್ಟ್ ಮಾಡ್ಕೊಂತ ಬಂದೀವಿ. ಈಗ 5-6 ಪೀರಿಯಡ್ಲಿಂದ ಏನದಂದ್ರೆ ಅವ್ರ ನೆಗ್ಲೆಕ್ಟ್ತನ ನಮ್ಗೆ ಗೊತ್ತಾಗಿಬಿಡ್ತು. ಅಥವಾ ಏನ ಕೇಳಕ್ ಹೋಗೋಣ, ಕೂದಲದ ಕೈ ಇಟ್ಕೊಂಡು ಭಾಳ ಆದ್ರೆ ನಾನು ಸೋಲಿಸ್ತೀರಿ, ನೀವು ಅದಕ್ಕಿಂತ ಹೆಚ್ಚು ಏನು ಮಾಡ್ತೀರಿ ಅಂತ ಅಲ್ಲೇ ಕಚ್ಚಿದ ಬಿಟ್ಬಿಟ್ಟಿವಿ. ಈಗ ಕಾಂಗ್ರೆಸ್ನವ್ರು ಹೇಳ್ತಾರ, ನಾವು ಕರೆಂಟ್ ಫ್ರೀ ಕೊಡ್ತೀವಿ, ಗೃಹಿಣಿಯರಿಗೆ 2,000 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಯುವಕರಿಗೆ ಯಾರು ನಿರುದ್ಯೋಗಿ ಯುವಕರದ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ. ಈಗ ಅಭಿವೃದ್ಧಿ ಆಗ್ತದ ಅಥವಾ ಈಗ ಕಾಂಗ್ರೆಸ್ ಏನೋ ಭರವಸೆ ವರ್ಕೌಟ್ ಆಗ್ತದ ಅಂತ? ಎಲ್ಲರೂ ಹಸುವಾಗಲಾರು ತೊಪ್ಪಲ ಕೊಡ್ತೀವಿ, ಅದು ರೊಟ್ಟಿ ಕೊಡ್ರ ನಂಗೆ. ಅಲ್ಲ, ನೀನೇ ಹಸು, ಅದೇ ತೊಪ್ಪಲ ನೀನೇ ತಿನ್ಕಂತ ಕೂತ್ರೆ ಪಾಡಲ್ಲ. ನಮ್ಗೆ ಯಾಕೆ ಕೊಡ್ಲಕ್ ಬರ್ತಿದ್ವಿ? ಬೇಡ ಬೇಡ, ನೀ ಏನು ತೊಪ್ಪಲನ್ನು ಕೊಡೋದು ಬೇಡ, ಔಷಧ ಕೇಳೋದು ಬೇಡ ಅಂತ ಹೇಳಿವಿ ನಾವು. ಈಗ ಅದು ಆದ್ಮೇಲೆ ಏನ್ ನಿಮ್ಗೆ ಈ ರೀತಿ ಗ್ರಾಮಗಳಿಗೆ ಏನ್ ಮೂಲಭೂತ ಸೌಕರ್ಯಗಳೆಲ್ಲ ಹೆಂಗದಾವ್ರಿ? ರೋಡ್, ಡ್ರೈನೇಜ್, ನೀರಿನ ವ್ಯವಸ್ಥೆ? ಮೂಲಭೂತ ಸೌಕರ್ಯಗಳು ಆಗ್ಯಾವ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಆಗ್ಬೇಕಾಗಿತ್ತು ಆಗಿಲ್ಲ. ಬರೀ ಈ ಊರು ತುಂಬ ತಿರುಗಾಡಿ ನೋಡ್ರಿ, ಬರೀ ಡ್ರೈನೇಜ್ ಮಾಡ್ತೀವಿ ಅಂದ್ರೆ ಕಿತ್ತಾಕ್ಯಾರ. ರೋಡ್ ಸತ್ಯಾಗ ಮನೆಗೆ ನೀರು ಅಂತೇಳಿ ತಗೊಂಡು ಬಂದಾರ, ಹೋಲಕ್ಕೆ ಬರೋದಕ್ಕೆ ದಾರಿ ಇಲ್ದಂಗೆ ಮಾಡಿಬಿಟ್ರು. ಆ ಮುದುಕರು ನಾವು ಎಲ್ಲ ವಯಸ್ಸಾದ್ರೆ ಎಡಿ ಬಿದ್ದು ಸಾಯ್ಬೇಕು ಅಲ್ಲೇ, ಆ ಥರ ಮಾಡಿಟ್ರ. ಊರು ಚಲೋ ಇತ್ತು, ಮೊದಲು ಪಾಡಿತ್ತು. ಇಷ್ಟೆಲ್ಲ ಹೈರಾಣ ಅದ ನಮ್ಗೆ, ಇಷ್ಟೆಲ್ಲ ಇದ್ದಿದ್ದು ಮಾಡಿದ್ದೆಲ್ಲ ರೋಡ್ಗಳೆಲ್ಲ ಕಿತ್ಕೊಂಡು ಹೋಗ್ಲತ್ತ ಅಂತ ಶಾಸಕರಿಗೆ ಹೇಳಿದ್ರೇನು? ಬೇಕಸ 10 ಸರ್ತಿ ಒಯ್ಕೊಂಡಿವಿ ನಾವು ಅವ್ರ ಮುಂದೆ ಕುಂತ್ಕೊಂಡು. ಅವ್ರೇನು ಕಿವಿಗೆ ಹಾಕೇಳಕ್ ತಯಾರಿಲ್ಲ, ಏನು ಮಾಡೋ? ವ್ಯಾಪಾರಸ್ಥರಿಗೆ ಸರ್ಕಾರ ಕಡೆಯಿಂದ ಲೋನ್ಗಳದಾಗಲಿ ಬೇರೆ ಬೇರೆ ಸೌಲಭ್ಯ ಕೊಟ್ಟರೆ ಅವ್ರು ಏನಾದ್ರು ಸಿಕ್ಕಿದಾವ ನಿಮ್ಗೆ? ಸರ್, ನಾವಂತರೂ ಸಾಕಷ್ಟು ಅನುಕೂಲಸ್ಥರು ಇದೀವಿ ಸರ್. ಅವರಿಂದ ಏನು ಸವಲತ್ತು ತೊಗೊಂಡಿಲ್ಲ. ಆದಷ್ಟು ಯೋಜನೆಗಳ ಮುಖಾಂತರ ಮಾತ್ರ ಜನರಿಗೆ ಸವಲತ್ತು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಬಿಜೆಪಿ ಸರ್ಕಾರ. ಏನು ಇಲ್ಲಿವರೆಗೂ ಯಾವುದೇ ಜನರಿಗೆ ಮೋಸ ಆಗಲಿ ಇದ್ದಾಗಲಿ ಏನೇ ಯಾವುದೇ ಥರನಾಗಿರ್ತಕ್ಕಂಥ ಬೆಳಗ್ಗೆ ಬಂದಂಥ ಕಾರಣಗಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಉತ್ತಮ ನಾಯಕನಿಗೆ ಟಿಕೆಟ್ ತಪ್ಪಿ ಇನ್ನೊಬ್ಬ ನಾಯಕರಿಗೆ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು JDSಗೆ ಮತ ನೀಡಬೇಕಂತ ನಮಗೆ ಅಭಿಪ್ರಾಯ ಆಗುತ್ತೆ. ಸರ್, ಈಗ ಚುನಾವಣೆ ಬಂತು, 5 ವರ್ಷ ಆಡಳಿತ ಹೆಂಗಿತ್ತು ಶಾಸಕರದು? ನಾವು 20 ವರ್ಷ ಆಯ್ತು ಎಲೆಕ್ಷನ್ ಮಾಡ್ಕೋತೇವೆ. ಸರಿಯಾಗಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಮೊದಲೇ ಮಾತ್ರ. ಇನ್ನೊಂದ್ರೆ ನೀರಿನ ವ್ಯವಸ್ಥೆ ಎಲ್ಲ ಕುಡಿಯೋದು. ಸರ್ಕಾರ ಕಡೆಯಿಂದ ಮನೆಗೂ ಶೌಚಾಲಯ ಅಂತ ಹೇಳಿದ್ದು ಸ್ಕೀಮ್ಗಳು ತೊಗೊಂಬಂದಾರೆ. ಎಲ್ಲಾ ಮನೆಗಳಿಗೆ ನಾವು ಶೌಚಾಲಯ ಕೊಡ್ತೀವಿ ಪಂಚಾಯತಿ ಕಡೆಯಿಂದ ಅಂತ. ನಿಮ್ ಕಡೆ ಏನೇನು ಆಗಿಲ್ರಿ, ಯಾರು ಏನು ಮಾಡಲ್ಲ. ಎಲೆಕ್ಷನ್ ಬಂದಾಗ 5 ವರ್ಷ ಬರ್ತಾರೆ, ಭೇಟಿ ಆಗ್ತಾರ, ಹೋಗ್ತಾರ, ಇಷ್ಟೇ ಅವ್ರ ಕೆಲಸ ಹತ್ರ ಯಾವ ಕೆಲಸನೂ ಏನೂ ಆಗಿಲ್ಲ. ಶಾಪುರ ಮತಕ್ಷೇತ್ರದಲ್ಲಿ ಇಂದಿನ 30 ವರ್ಷಗಳಿಂದ ನೋಡ್ತಾ ಇದೀವಿ, ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ಮುಂದೆ ಹೊಸ ಮುಖಗಳಿಗೆ ಮಣೆ ಆಗ್ತಾ ಇದೀವಿ ನಾವೆಲ್ಲ ಯುವಕರು. ಮುಂದೆ ಅಭಿವೃದ್ಧಿ ಕಾಣುತ್ತೆ ಅನ್ನೋ ಭರವಸೆ ಕೂಡ ಅವರು ಹೊಸ ಯುವಕರು ಕೊಡ್ಲಾಕತ್ತಾರ. ಈ ಸದ್ಯ ನಿಂತಿರ್ತಕ್ಕಂಥ ಅಮೀರೆಡ್ಡಿ ಅವರು ಕೂಡ ಟಚ್ಚಲ್ಲಿ ಅದಾರ. ಹೀಗಾಗಿ ನಾವು ಹಿಂದೆ ಇರ್ತಕ್ಕಂಥ MLAಗಳಿಗೆ ಯಾರಿಗೂ ನಾವು ಭರವಸೆ ಇಟ್ಟಿಲ್ಲ. ಮುಂದೆ ಈ ಸಲ ಶಾಪುರಲ್ಲಿ ಹೊಸ ಮುಖಕ್ಕೆ ನಾವು ಓಟ್ ಹಾಕಿ ಅವರನ್ನು ಮುಂದೆ ಅವರಿಂದ ಒಳ್ಳೆ ಕೆಲಸಗಳನ್ನು ಬಯಸ್ತಾ ಇದ್ದೀವಿ ಸರ್. ಈಗ ಬರೀ ಬಿಜೆಪಿ ಅವರು ಮೋದಿ ಅಂತ ಹೇಳ್ತಾರ. ಆ ಮೋದಿ ನಿಂತೇನು ಇಲ್ಲಿ ನಮ್ಮ ಈ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಾರ, ಈ ನಮ್ಮ ರಾಜ್ಯಕ್ಕೆ CM ಆಗ್ತಾರ. ನಾವು ಕಾಂಗ್ರೆಸ್ ಕಡೆಯಿಂದ ಬಡವ ಜನರ ಪರವಾಗಿದ್ದೀವಿ, ಬಡವರಿಗೆ ಅಕ್ಕಿ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ, ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ ಅವರು. ಮೋದಿ ಅವರು ಕೂಡ ಯುವಕರಿಗೆ ಆಗಲಿ ಯಾರೇ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿಗೆ ಅವರಿಗೆ ಹಣ ಕೊಟ್ಟು ವ್ಯಾಪಾರ ಮಾಡೋಕೆ ಹಚ್ಚಿದ್ದಾರೆ. ಅದೇ ಕರೆಕ್ಟು. ಇವರು 3,000 ರೂಪಾಯಿ ಕೊಟ್ಟು ಯುವಕರನ್ನ ಹಾಳು ಮಾಡ್ತಾರಂತ ನಾನು ಕಾಂಗ್ರೆಸ್ ಅವರಿಗೆ ಹೇಳಕ್ಕೆ ಬಯಸ್ತೀನಿ. ಶಾಪುರ ವಿಧಾನಸಭಾ ಕ್ಷೇತ್ರ ಸರ್. ಇಲ್ಲಿ ಅಮೀರೆಡ್ಡಿ ಅವರು ಕೊರೋನಾ ಟೈಮಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅವರು ಅಭಿವೃದ್ಧಿ ಕೆಲಸಗಳನ್ನು ಮುಂದೆ ಮಾಡ್ತಾರೆ. ಒಳ್ಳೆಯ ವ್ಯಕ್ತಿ ಅದಾನ ಸರ್ ಅವರು. ಅವರಂಥ ಒಳ್ಳೆಯ ವ್ಯಕ್ತಿ ಯಾರು ಸಿಗಲ್ಲ. ಅಭಿವೃದ್ಧಿಗೋಸ್ಕರ ನಾವು ಅಮೀರೆಡ್ಡಿ ಯಾಳಿಗೆ ಅವ್ರಿಗೆ ಬೆಂಬಲಿಸ್ತೀವಿ. ಮತ್ತು ಇವರು ಕಾಂಗ್ರೆಸ್ದವರು 5 ವರ್ಷಕ್ಕೊಮ್ಮೆ ಬಂದು ಓಟ್ ಮುಖಾಂತರ ಬಡವರಿಗೆ ಇದನ್ನ ಹೇಳ್ಕೊಂತ ಹೋಗ್ತಾರೆ. ಅದು ಕೆಲಸ ಮಾಡ್ತೀವಿ, ಇದು ಕೆಲಸ ಮಾಡ್ತೀವಿ ಅಂತಾರೆ. ಯಾವುದೇ ಕೆಲಸ ಮಾಡಿಲ್ಲ ಸರ್. ಮುಂದಿನ ಸಲ ಅಭಿವೃದ್ಧಿಗೋಸ್ಕರ ಅಮೀರೆಡ್ಡಿಗೆ ನಾವು ಬೆಂಬಲಿಸ್ತೀವಿ. ಕಾಂಗ್ರೆಸ್ ಹೇಳ್ತಾರ
ಎಲ್ಲ ಕರೆಂಟ್ ಫ್ರೀ ಕೊಡ್ತೀವಿ, 3,000 ರೂಪಾಯಿ ಅವೆಲ್ಲ ಅವೇನೆಲ್ಲ ಅವೇನಿಲ್ಲ ಸರ್. ಇದು 20 ವರ್ಷ ಆಗಲ್ಲ ಸರ್. ಅದು ಏನಾಗಲ್ಲ ಸರ್, ವರ್ಕೌಟ್ ಆಗಲ್ಲ ಸರ್. ಇದೇ ಥರ ಕೆಲಸ ಮಾಡಿ ಇದೇ ಮಾಡ್ತೀವಿ ಅಂತೇಳಿ 20 ವರ್ಷದಿಂದ ಇದೇ ಜನರಿಗೆ ಗೊಂದಲದ ಇಟ್ಟಂತ ಹೊಂಟಿದ್ದಾರೆ. ಯಾರು ಬಡವರಿಗೆ ಏನು ಮಾಡಿಲ್ಲ ಅವರು. ಇಲ್ಲಿ ಏನಾಗಿಲ್ಲ ಸರ್. ಇಲ್ಲಿ ಏನಾಗಿದೆ ರೀ, ಅವ್ರು ಹೇಳ್ತಾರೆ ನಾವು ಅದು ಮಾಡೀವಿ ಇದು ಮಾಡೀವಿ. ಏನು ಮಾಡಿದ್ದಾರೆ ಸರ್ ಇಲ್ಲಿ? ಜನಗಳು ಕೇಳ್ರಿ ನೀವು ಏನು ಹೇಳ್ತಾರೆ. ಬದಲಾವಣೆ ಬೇಸಾಕತ್ತಾರೆ. ಏನು ಕರೋನಾದಾಗ ಇಲ್ಲಿದ್ದೀರಿ ಇವ್ರು ಕಿಟ್ಟು ಇವ್ರೇನೋ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಅಂತ. ಏನು ಗ್ಯಾರಂಟಿ ಕಾರ್ಡ್ ಎದ್ರದ್ದು ಕೊಡಕತ್ತಾರೆ? ಜಿರಾಕ್ಸ್ ಮಾಡಿ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಅದು ಗ್ಯಾರಂಟಿ ಕಾರ್ಡ್ ಕೆಲಸ ಮಾಡುತ್ತಾ? ಅವರು ಹೇಳ್ತಾರೆ 10 kg ಅಕ್ಕಿ ಕೊಟ್ಟು. ಯಾರು ಕೊಟ್ಟಿದ್ದು ಅಕ್ಕಿ? ನಮ್ಮ ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದು. ಕೊರೋನಾ ಅಂಬುದು 2 ವರ್ಷ ಲಾಕ್ಡೌನ್ ಬಿದ್ದಾಗ ಹೆಂಗೆ ಕಾಪಾಡಿದ್ದಾರೆ ದೇಶ. ಅದ್ರಗೋಸ್ಕರ ನಾವು ಏನು ಮಾಡ್ತೀವಿ, ಇಮ್ಯುನಿಟಿಗೆ ಜಯಶಾಲಿ ಆಗ್ತಾರೆ ನಮ್ಮ ಮೇಲೆ ನಂಬಿಕೆ ಅದ್ರಿ. ಅವ್ರು ಸರ್ ಒಂದು ನಿಮಿಷ ನೀವು ಎಲ್ಲ ಊರೆಲ್ಲ ತಿರುಗಾಡ್ಕೊಂಬರಿ, ಅಭಿವೃದ್ಧಿ ಏನೇನಾಗಿದೆ ಎಲ್ಲ ನೋಡ್ಕೊಂಬನ್ನಿ. ಅಭಿವೃದ್ಧಿ ನೋಡಿ ನೀವು ಯಾರಿಗೆ ಹೋಗ್ಬೇಕು ಅವ್ರಿಗೆ ಹಾಕಿ, ಬೇಡನಲ್ಲ. ಅಭಿವೃದ್ಧಿ ನೋಡಿ ಫಸ್ಟು. ಇವರು ಬರ್ತಾರೆ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ, ಮತ್ತು 5 ವರ್ಷ ಅದೇ ಮಾಡ್ತಾರೆ ಅವರು. ಇವಾಗಲೇ 40% ಸರ್ಕಾರ ನೋಡ್ತಾ ಇದ್ದಾರೆ ನೀವು. ಅದ್ರ ಬಗ್ಗೆ ನೀವು ಗೊತ್ತಾಯಿದೆ ನಿಮಗೆ. ಇವಾಗ ನಮ್ಮ ಶಾಣಬಸಪ್ಪ ಕೊಟ್ಟರೆ ಮಾತ್ರ ಮತ್ತೊಂದಿಟ್ಟು ಅಭಿವೃದ್ಧಿ ಆಗುತ್ತೆ ನಮ್ಮ ಶಾಪೂರು. ಗ್ಯಾರಂಟಿ ಎಲ್ಲ ನಮ್ಮ ಸರ್ಕಾರ ಬಂದರೆ ಎಲ್ಲ ಮಾಡಿಕೊಡ್ತೀವಿ ಸರ್. ನಾವು ಇದೆಲ್ಲ ಎಲ್ಲ ಮಾಡಿಕೊಡ್ತೀವಿ ಸರ್ ನಮ್ಮ ಸರ್ಕಾರ ಬಂದರೆ. ಈಗಾಗಲೇ ನೋಡ್ತಿರ್ಬೋದು ನೀವು, ಸಾಕಷ್ಟು ಕಡೆ ಎಲ್ಲ BJP ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ಶಾಣಬಸಪ್ಪ ಕೊಟ್ಟು 100ಕ್ಕೆ 100 30,000 40,000 ಲೀಡ್ ತರ್ತೀವಿ ನಾವು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಶಹಾಪುರ್.